ಲಕ್ಷ್ಮಿ ಅವರೇ, ಈಗ ನೀವು ಸ್ವಲ್ಪ ಕಂಫರ್ಟಬಲ್ ಆಗಿದ್ದೀರಾ ಅಂತ ಅನ್ಸುತ್ತೆ. ಹಾಗೆ ನಗ್ತಾ ಇರಿ. ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅನ್ನೋ ಒಂದು ವಿಷಯ ಇಲ್ಲ. ಪರವಾಗಿಲ್ಲ, ಹೇಳಿ. ಏನಿದು? ಅದು ನಾನು ನಿಮ್ಗೆ ಇನ್ವೆಸ್ಟ್ ಮಾಡಿದ ಬಿಲ್ಲು. ಅದು ಬೆಂಗಳೂರಿಂದ ಮೈಸೂರು ಬಂದ್ವಲ್ಲ, ಅದ್ರ ಖರ್ಚು. ಅದರಲ್ಲಿ ಸ್ವಲ್ಪ ನನ್ನ ಇನ್ವೆಸ್ಟ್ಮೆಂಟ್ ಇದೆ. ಐಸ್ ಕ್ರೀಮ್ 500 ರೂಪೀಸ್. ಅದು 20 ರೂಪಾಯಿ. ಅವತ್ತು ಸ್ವಲ್ಪ ಡಿಮ್ಯಾಂಡ್ ಇತ್ತು, ಅದಕ್ಕೆ ಬ್ಲಾಕ್ ಕೊಟ್ಟು ತಂದೆ. ಫ್ಲವರ್ ಬೊಕೆ 200 ರೂಪೀಸ್. ಏನ್ರಿ ಇದು? ಅದು ಅದೇ ಅವತ್ತು ನಿಮ್ ಫ್ರೆಂಡ್ ಬರ್ತ್ಡೇ ಇತ್ತಲ್ಲ, ಅದೇ ನನ್ ಕಾಗೆ ಆರ್ಸಕ್ ಬಂದಲ್ಲ, ಅದು ನಿಮ್ಮ ಅಕೌಂಟೆ. ಎಷ್ಟಿದೆ? 150. ಅದೇ ಅವತ್ತು ನೀವು ಮೈಸೂರಿಗೆ ಪೆಟ್ರೋಲ್ ಬಂಕ್ ಎಸ್ಟಿಡಿ ಮಾಡಿದ್ರಲ್ಲ, ನೀವು ಎಸ್ಕೇಪ್ ಆಗ್ತದೆ, ನಾನು ಒಂದೆರಡು ಫೋನ್ ಮಾಡ್ಕೊಂಡೆ. ಅದು ನಿಮ್ಮ ಅಕೌಂಟ್ ಅಲ್ವೇ? ಆಕ್ಚುಲಿ ನಾನು ಕೇಳ್ತಿರ್ಲಿಲ್ಲ, ಹಾಳಾದ್ದು ಹಗ್ಗ ಹಾಕ್ತಾರೆ. ನನಗೆ ಬರೋದು 9,000 ರೂಪಾಯಿ ಸಂಬಳ. ಹೇಗ್ ಮಾಡೋದು ಹೇಳಿಮ್ಮ? ಸಾಲೋದಕ್ಕೆ ನಾನು ಇಷ್ಟು ದಿನ ನಿಮ್ ಜೊತೆ ಇದ್ಬಿಟ್ಟಲ್ಲ, ನನ್ನ ಸಂಬಳದೆಲ್ಲ ಕಾಗೆ ಹಾರಿಸ್ಬಿಟ್ಟಿರ್ತಾರೆ. ಮೊನ್ನೆ ನನ್ನ ಹತ್ರ ಇದ್ದಿದ್ದು ಒಂದು ಹೆಲ್ಮೆಟ್, ಅದನ್ನು ತೇಪ್ಬಿಟ್ರು. 200 ರೂಪಾಯಿ ಕೊಟ್ಟು ಆಮ್ಲೆಟ್ ತರ ಒಂದು ಹೆಲ್ಮೆಟ್ ನ ತಗೊಂಡ್ಬಂದಿದ್ದೀನಿ. ಸ್ವಲ್ಪ ಟೈಟ್ ಆಗಿರೋದ್ರಿಂದ ನೀವು ಸ್ವಲ್ಪ ಅಮೌಂಟ್ ನ. ನಿನಗೆ ನಾಚಿಕೆ ಆಗಲ್ವಾ? ಹುಡುಗಿರ್ಗೆ ಖರ್ಚು ಮಾಡಿದ್ದು ದುಡ್ಡು ಕೇಳ್ತಿದ್ಯಲ್ಲ. ಅಯ್ಯೋ, ಕೇಳಿದ್ರೆ ತಪ್ಪೇನಮ್ಮ. ನೆನ್ನೆ ನೀನ್ ತಾನೇ ನನ್ನ ಫ್ರೆಂಡ್ ಅಂದೆ. ಫ್ರೆಂಡ್ಸ್ ಅಂದ್ರೆ ದುಡ್ಡು ಕೇಳೋದಾ? ನಾನ್ ಕೇಳಿದ್ದು ನಿಂದಲ್ಲ, ನನ್ ದುಡ್ಡು. ಆಯ್ತು ಬಿಡು, ನಿಮ್ ತಾತಗೆ ಹೇಳ್ಬಿಟ್ಟು ನನ್ ಲೋನ್ ಆದ್ರೂ ಕ್ಲಿಯರ್ ಮಾಡಿಸ್ಬಿಡು. ಇನ್ನೂ ಮಾತಾಡಿದ್ರೆ ನಾಲ್ಗೆ ಕಿತ್ತು ಹೊರಗೆ ಹಾಕ್ಬಿಡ್ತೀನಿ. ಏನಪ್ಪ ಇಳು, ನೋಡಿದ್ರೆ ಕೈಗೆ ಚಮನ ಕೂಡ ಕಾಣಿಸ್ತಾವಳಲ್ಲ. ಸ್ವಲ್ಪ ಗಾಡಿ ನಿಂತು. ಯಾಕೆ ತಾತ? ನಾಳೆ ನನ್ನ ಮೊಮ್ಮಗಳು ಬರ್ತಿದ್ದೇನಮ್ಮ. ಅವಳಿಗೆ ಬೊಂಬೆಗಳು ಅಂದ್ರೆ ತುಂಬಾ ಇಷ್ಟನಮ್ಮ. ಒಂದ್ ಒಳ್ಳೆ ಬೊಂಬೆ ಅಂಗಡಿ ನೋಡ್ದೆ ನಾನು. ಓ, ದುಡ್ಡು ಬೇಕಾ? ಬೇಡಮ್ಮ, ದುಡ್ಡು ನನ್ನ ಹತ್ರ ಇದೆ. ಒಂದ್ ಒಳ್ಳೆ ಬೊಂಬೆ ಸೆಲೆಕ್ಟ್ ಮಾಡ್ಬೇಕಾಗಿತ್ತು. ನನಗೆ ಅಷ್ಟೊಂದು ಗೊತ್ತಾಗಲ್ಲಮ್ಮ. ಸರಿ, ಬನ್ನಿ. ಮೇಡಮ್, ಎಕ್ಸ್ಕ್ಯೂಸ್ ಮೀ, ನೀವು ತಾತನ್ಗೆ ಬೊಂಬೆ ಕೊಡಿಸ್ತಿದ್ದೀರಲ್ಲ, ನನ್ಗೊಂದು ಬೇರೆ ಡ್ರೆಸ್ ಕೊಡಿಸ್ಬಿಡಿ. ಒಳ್ಳೆ ಕಥೆ ಆಯ್ತಲ್ಲ, ನಮ್ಮಮ್ಮ ನಿಮ್ಮ ಹತ್ರ ಇದೆ, ಕೊಡಿಸ್ರಿ. ಜೀವನದಲ್ಲಿ ಯಾರು ಸಹಾಯ ಮಾಡ್ಬಾರ್ದ್ರಿ. ಏನ್ ಜನಾರೇ ನೀವು. ಹೌದು, ಎಲ್ಲಿ ನಿಮ್ ತಾತ ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲೋ ಊಟ? 1 ನಿಮಿಷ ಬಂದೆ. ಲಕ್ಷ್ಮಿ, ಮಾವ, ಚಂಗು ಫೋನ್. ಹಲೋ,
ಏನಾಯ್ತು? ಯಾಕೆ ಹೇಳ್ತಿದ್ಯಾ? ನನಗೆ ಗೊತ್ತು, ನನ್ನ ಸಾಯಿಸ್ಬಿಡ್ತಾರೆ. ದಯವಿಟ್ಟು ಬಾಲು, ನನ್ ಮಾತು ಕೇಳು. ಪ್ಲೀಸ್ ಪ್ಲೀಸ್ ಇಲ್ಲಿ ಹೊರಟೋಗು. ಪ್ಲೀಸ್ ಬಾಲು, ನನ್ನಿಂದ ದೂರ ಹೊರಟೋಗು. ನಾನ್ ದೂರ ಹೋದ್ರೆ ನೀನ್ ಚೆನ್ನಾಗಿರ್ತೀಯ? ಅದು ಗೊತ್ತಿಲ್ಲ, ನೀನಾದ್ರೂ ಚೆನ್ನಾಗಿರ್ತೀಯ. ಹೋಗ್ಲೇಬೇಕು ಅಂದ್ರೆ ಈಗಲ್ಲ, ಈ ನಿನ್ ಕಣ್ಣಲ್ಲಿ ಕಣ್ಣೀರ್ ಬರ್ದಿರೋ ಕ್ಷಣದಿಂದ ನಾನು ನಿನ್ ಕಣ್ಣು ಕಾಣಲ್ಲ. ಅಪ್ಪ ಬೇಡಪ್ಪ, ಅಪ್ಪ ಬೇಡಪ್ಪ. ಲೋ ಮೇಲ್ಕೋಟೆ, ಏನು ಏನೋ ನೀವು ಮಾಡ್ತಾರೆ ಕೆಲಸ.